ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇವತ್ತಿನ ಬಾಲವೃಂದದ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವುದು ಹೇಗೆ ಎಂಬ ವಿಷಯದ ಕುರಿತು ತರಗತಿಯನ್ನು ನಡೆಸಿಕೊಡಲಿದ್ದಾರೆ ಅನಿತಾ ಶೆಟ್ಟಿ, ಪ್ರೌಢಶಾಲಾ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಿಜಾರು. ಹಾಗೂ ಇದರಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ MRPL ಇಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಆಯುಷ್ ಭಟ್ ಹಾಗೂ ಸಾನ್ವಿ ರವೀಂದ್ರ ನಾಯಕ್. ತರಗತಿಯನ್ನ ಕೇಳೋಣ ಮಕ್ಕಳೇ. ಹಲೋ ಮಕ್ಕಳೇ. ಹಲೋ ಮ್ಯಾಮ್. ಹೇಗಿದ್ದೀರಿ ಎಲ್ಲ? ನಾವು ಚೆನ್ನಾಗಿದ್ದೇವೆ ಮ್ಯಾಮ್. ನೀವು ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೇನೆ ಮೇಡಮ್. ಈಗ ಪರೀಕ್ಷೆ ಅಲ್ವಾ ಮೇಡಮ್, ಅದಕ್ಕೆ ಬೆಳಿಗ್ಗೆ ಚಳಿ ಇರುವ ಕಾರಣ ನಮಗೆ ಓದ್ಲಿಕ್ಕೆ ಕಷ್ಟ ಆಗ್ತದೆ ಮೇಡಮ್. ಚಳಿಗೆ ಓದ್ಲಿಕ್ಕೆ ಕಷ್ಟ ಆಗುತ್ತಾ? ಅದು ಹೇಗೆ? ಅದು ಬೆಳಿಗ್ಗೆ ಎದ್ದು ಓದ್ಬೇಕಲ್ಲ ಮ್ಯಾಮ್, ಅಷ್ಟು ಇಂಟ್ರೆಸ್ಟ್ ಬರಲ್ಲ ಮ್ಯಾಮ್. ಇಂಟ್ರೆಸ್ಟ್ ಬರಲ್ಲ. ಓಕೆ. ಸಾನ್ವಿ, ನೀನ್ ಯಾಕೆ ತುಂಬಾ ಸಪ್ಪಗಿದೀಯಾ? ಅದು ನಾಳೆ ಪರೀಕ್ಷೆ ಅಲ್ಲ ಮ್ಯಾಮ್, ಅದು ನಂಗೆ ತುಂಬಾ ಭಯ ಆಗ್ತಿದೆ. ಪರೀಕ್ಷೆ ಅಂದ್ರೆ ಭಯನಾ? ಯಾಕೆ? ನೀನ್ ಚೆನ್ನಾಗಿ ಓದ್ಕೊಳ್ಳಲ್ವಾ? ಓದಿದ್ದೇನೆ ಮ್ಯಾಮ್, ಆದ್ರೂ ನಂಗೆ ಕೆಲವೊಮ್ಮೆ ಪರೀಕ್ಷೆ ಅಂದ್ರೆ ಜ್ವರನೇ ಬಂದ್ಬಿಡುತ್ತದೆ. ಅಯ್ಯೋ, ಹಾಗಾದ್ರೆ ನಿನ್ನಲ್ಲಿ ಪರೀಕ್ಷಾ ಭಯ ಇದೆ ಅಂತ ಆಯ್ತು. ಆಯುಷ್, ನಿನ್ಗೂ ಭಯ ಇದೆನಾ ಪರೀಕ್ಷೆ ಅಂದ್ರೆ? ಹೌದು ಮ್ಯಾಮ್. ಇಂಟ್ರೆಸ್ಟ್ ಕೂಡ ಇರಲ್ಲ ಅಲ್ವಾ? ಚಳಿ ಅಂತ ಹೊದ್ದು ಮಲಗ್ತೀಯ. ಹೌದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಇವತ್ತು ನಾನು ಕ್ಲಾಸ್ ಮಾಡಲ್ಲ. ನಿಮಗೆ ಪರೀಕ್ಷೆಯ ಬಗ್ಗೆ ಇರುವಂತ ಭಯ, ಒತ್ತಡ ಅಥವಾ ಏನೋ ನಿಮ್ಮ ಏನೆಲ್ಲ ಪ್ರಶ್ನೆ ಇದೆ ಪರೀಕ್ಷೆಯ ಬಗ್ಗೆ, ಅದ್ರ ಬಗ್ಗೆ ಏನ್ ಪ್ರಶ್ನೆ ಬೇಕಾದ್ರೂ ಕೇಳಬಹುದು. ನಾನು ಉತ್ತರ ಕೊಡ್ತೇನೆ. ಆಗ್ಬಹುದಲ್ಲ? ಸರಿ ಆಯುಷ್, ಈಗ ನಿನ್ ಪ್ರಶ್ನೆ. ಮೇಡಮ್, ನಾನು ಎಷ್ಟೇ ಕಲ್ತರು ನಾವು ರಾತ್ರಿ ಓದ್ತಾ ಇರ್ತೇವೆ, ಮತ್ತೆ ಬೆಳಿಗ್ಗೆದ್ದು ಪುನಃ ಓದ್ತೇವೆ. ನಾವು ಏನೇ ಮಾಡಿದ್ರು ಎಕ್ಸಾಮ್ ಅಂದ್ರೆ ನಮ್ಗೆ ಭಯ ಆಗ್ತದೆ. ಇದನ್ನು ಹೇಗೆ ನಾವು ಸರಿಪಡಿಸಿಕೊಳ್ಳಬಹುದು ಮ್ಯಾಮ್? ಸರಿ, ಎಕ್ಸಾಮ್ ಅಂದ್ರೆ ಭಯ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿನ್ಗೆ. ಹಾವು ಕಂಡ್ರೆ ಭಯ ಆಗತ್ತಾ? ಹೌದು ಮ್ಯಾಮ್. ಅಮ್ಮನ್ ಕಂಡ್ರೆ? ಇಲ್ಲ ಮ್ಯಾಮ್. ಯಾಕೆ? ಅಮ್ಮನ್ ಕಂಡ್ರೆ ಯಾಕೆ ಭಯ ಆಗಲ್ಲ? ನಮ್ಗೆ ಅವ್ರ ಮೇಲೆ ಪ್ರೀತಿ ಇರ್ತದೆ. ಸರಿ, ಮತ್ತೆ ಗೊತ್ತಿರ್ತದೆ ಅವರು ನಮ್ಗೆ ಒಳ್ಳೆದನ್ನೇ ಮಾಡ್ತಾರಂತ. ಕರೆಕ್ಟ್, ಇದೇ ಗೊತ್ತಿರ್ಬೇಕು. ಅಮ್ಮ ಅಂದ್ರೆ ಎಲ್ರಿಗೂ ಪ್ರೀತಿ ಒಂದು ಅಲ್ವಾ? ಇನ್ನೊಂದು, ಅಮ್ಮ ಅಂದ್ರೆ ಏನು ಅಂತ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ತೇವೆ ಅಲ್ವಾ? ಹಾಗೆ ನಮ್ಮ ಪರೀಕ್ಷೆಗಿಂತ ಮೊದಲು ನೀವು ಯಾವ ಪರೀಕ್ಷೆ ಬರೀತಾ ಇದ್ದೀರಿ, ಆ ಪರೀಕ್ಷೆಗೆ ನೀವೇನೆಲ್ಲ ಕಲ್ತ್ಕೊಳ್ಬೇಕು ಅದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆಗ ಆ ಪರೀಕ್ಷೆ ಅಂದ್ರೆ ಭಯ ಬರಲ್ಲ. ಆ ಪರೀಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋದು, ಕಾನ್ಫಿಡೆನ್ಸ್ ತರಿಸೋದು ಹೇಗಂತ? ಸರಿ, ಒಳ್ಳೆ ಪ್ರಶ್ನೆ. ಹೌದು, ಪರೀಕ್ಷೆಯನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ, ಇವಾಗ ನೀವು ಎಷ್ಟು ಅಂಕದ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೀರಿ ಅದು 1ನೇ ಪ್ರಶ್ನೆ. ಈಗ 80 ಅಂಕದ ಪರೀಕ್ಷೆನ 20 ಅಂಕದ ಪರೀಕ್ಷೆನ ಅಂತ ಹೇಳಿ, ಈಗ ಆ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಬರಬಹುದು, ಮತ್ತೆ ಆ ಪ್ರಶ್ನೆಗಳು ಯಾವ ಯಾವ ಪಾಠದಿಂದ ಬರ್ತದೆ, ಈ ವಿಚಾರಗಳನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಅಂಕದ ಪರೀಕ್ಷೆ, ಮತ್ತೆ ಅಷ್ಟು ಅಂಕಕ್ಕೆ ಯಾವ್ಯಾವ ಪಾಠದಿಂದ ಪ್ರಶ್ನೆಗಳು ಬರ್ತದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಒಮ್ಮೆ ಅದು ಅರ್ಥ ಆದ್ರೆ ನಿಮಗೆ ಯಾವ ಪಾಠದಲ್ಲಿ ಯಾವ ಪ್ರಶ್ನೆಗಳನ್ನ ನಾನು ಚೆನ್ನಾಗಿ ಓದ್ಕೊಳ್ಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತದೆ. ಸರಿ ಅಲ್ವಾ? ಇನ್ನು ಆ ಪಾಠವನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಈ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತದೆ, ಮತ್ತೆ ಈ ಪಾಠದ ಒಳ ವಸ್ತು ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಒಳ ವಸ್ತು ಏನು ಅಂತ ಹೇಳಿ ನಿಮ್ಗೆ ಯಾರು ಹೇಳಿಕೊಡ್ತಾರೆ? ಶಿಕ್ಷಕರು ಹೇಳಿಕೊಡ್ತಾರೆ ಅಲ್ವಾ? ಶಿಕ್ಷಕರು ತಿಳಿಸಿರ್ತಾರೆ, ನೋಡಿ ಈ ಪಾಠದಲ್ಲಿ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ, ಇದನ್ನ ನೀವು ಓದ್ಕೊಳ್ಳಿ ಅಂತ ಮೊದಲೇ ಹೇಳಿರ್ತಾರೆ. ಇನ್ನವರು ಕ್ಲಾಸಲ್ಲಿ ಪಾಠ ಮಾಡುವಾಗ್ಲೂ ಅದ್ರ ಬಗ್ಗೆ ವಿಶೇಷವಾಗಿ ನಿಮ್ಮ ಗಮನವನ್ನ ಸೆಳೆದಿರ್ತಾರೆ, ಹೌದಲ್ವಾ? ಹಾಗಾಗಿ ಅಲ್ಲಿಂದ ನೀವು ಶುರು ಮಾಡ್ಕೊಳ್ಬೇಕು. ಈ ಪಾಠದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದನ್ನ ಟೀಚರ್ಸ್ ಇಂಪಾರ್ಟೆಂಟ್ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ, ಅದನ್ನ ತುಂಬಾ ಸಲ ಓದ್ಕೊಳ್ಬೇಕು. ಪ್ರಶ್ನೆಗಳಿಗೆ ಉತ್ತರ ನೀವು ಗೊತ್ತು ಮಾಡ್ಕೊಂಡ್ಮೇಲೆ ಯಾವ ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಅಂದ್ರೆ ಎಲ್ಲ ಪ್ರಶ್ನೆ ಗೊತ್ತಾಗಲ್ಲ ನಿಮಗೆ, ಆದ್ರೆ 10 ಪ್ರಶ್ನೆಯಲ್ಲಿ ಒಂದು 8 ಪ್ರಶ್ನೆಯನ್ನ ನೀವು ಊಹಿಸ್ಕೊಳ್ಬಹುದು.
ಅಲ್ವಾ? ಹೌದು. ಊಹಿಸ್ಕೊಳ್ಬೋದಲ್ಲ ಈ ಪ್ರಶ್ನೆ ಬರ್ಬೋದು ಅಂತ ಹೇಳಿ. ಅದು ಗೊತ್ತಾಯ್ತು ನಿಮ್ಗೆ, ಅದಕ್ಕೆ ರೆಡಿ ಆದ್ರಿ. ಇನ್ನು ಎಲ್ಲಾ ಪಾಠದ್ದು ಏನ್ ಸಾರಾಂಶ ಇದೆ, ಒಟ್ಟು ಸಾರಾಂಶ ನಿಮ್ಗೆ ಗೊತ್ತಿದೆ, ಈ ಪ್ರಶ್ನೆಗಳೇ ಉತ್ತರಗಳು ಗೊತ್ತಾಯ್ತು. ಕೊನೆಗೇನು, ನಾಳೆ ಪರೀಕ್ಷೆ ಇದೆ, 80 ಅಂಕದ ಪರೀಕ್ಷೆ. 80 ಅಂಕದ ಪರೀಕ್ಷೆಗೆ ನಾನು 80 ಅಂಕಕ್ಕೆ ರೆಡಿ ಆಗಿದ್ದೇನೆ ಅನ್ನುವ ಒಂದು ಕಾನ್ಫಿಡೆನ್ಸ್. ಗೊತ್ತಾಯ್ತಾ? ಹೌದು. ಆ ಕಾನ್ಫಿಡೆನ್ಸ್ ಯಾವಾಗ ಬರ್ತದೆ? ನೀವು ಈ ಪಠ್ಯ ವಸ್ತುವನ್ನ ಸಂಪೂರ್ಣವಾಗಿ ಅರ್ದು ಕುಡ್ದಾಗ. ಹಾ. ಹೌದಲ್ವಾ? ಅರ್ದು ಕುಡ್ದಾಗ ಅಂತ ಹೇಳ್ತಾನೆ. ಅಂದ್ರೆ ಒಂದ್ ಪಕ್ಷ ನೀವು ಚೆನ್ನಾಗಿ ಎಲ್ಲ ಓದ್ಕೊಂಡಿಲ್ಲ, ಈಗ 80ಕ್ಕೆ 80 ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಎಲ್ಲ ಕಲ್ತಿದ್ದೀರಿ, ಎಲ್ಲ ಓದಿದ್ದೀರಿ ಅಂತ ಹೇಳುವಾಗ ನಿಮ್ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಬಂದೇ ಬರುತ್ತೆ ಅಲ್ವಾ? ಹೌದು. ನಾನು 80 ಅಂಕಕ್ಕೆ ಓದಿದ್ದೇನೆ, ನಾನು ಯಾಕೆ ಚೆನ್ನಾಗಿ ಪರೀಕ್ಷೆ ಬರೀಲಿಕ್ಕಿಲ್ಲ, ಹಾ. ನಾನು ಬರ್ದೇ ಬರೀತೇನೆ, ಬರೀತೇನೆ. ಅದೊಂದು ಧೈರ್ಯ ಅಲ್ವಾ? ಅಮ್ಮ ಮನೇಲಿದ್ದಾಳೆ, ಹಾ. ಸಂಜೆ ಊಟ ರೆಡಿ ಮಾಡಿಡ್ತಾಳೆ, ಕಾನ್ಫಿಡೆನ್ಸ್ ಇರುತ್ತಲ್ವಾ? ಹೌದು. ಹೌದು. ಹಾಗೆ ನಾನು ಸಂಪೂರ್ಣವಾಗಿ ಎಲ್ಲ ಓದ್ಕೊಂಡಿದ್ದೇನೆ, ಮತ್ ನಾನು ಯಾಕೆ ಪರೀಕ್ಷೆ ಬರೆಯೋದಿಲ್ಲ, ಬರ್ದೇ ಬರೀತೇನೆ, ಬರ್ತೇನೆ. ಅದು ಧೈರ್ಯ. ಅದನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ನಿಮಗೆ ನೀವೇ ಹೇಳ್ಕೊಳ್ಬೇಕು. ಇನ್ಯಾರೋ ಬಂದು ನೀನ್ ಪೂರ್ತಿ ಓದಿದ್ದಿ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಟೀಚರಿಗೂ ಗೊತ್ತಿಲ್ಲ ನೀವೆಷ್ಟು ಓದಿದ್ದೀರಿ ಅಂತ ಅಲ್ವಾ? ನೀವು ಪೂರ್ತಿ ಓದಿದ್ದೀರಿ, ಎಲ್ಲ ಗೊತ್ತಿದೆ, ನನ್ಗೆಲ್ಲ ಗೊತ್ತಿದೆ, ನಾನು ಚೆನ್ನಾಗಿ ಬರೀತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಬೇಕು. ಈಗ ಇನ್ನೊಂದಿದೆ, ಏನು, ಕೆಲವೊಮ್ಮೆ ನೀವು ಎಲ್ಲ ಓದ್ಕೊಂಡಿರೋದಿಲ್ಲ, ಆಗನೂ ಭಯ ಆಗುತ್ತೆ ಅಲ್ವಾ? ಹೌದು. ಅಯ್ಯೋ ನಾನು ಓದೇ ಇಲ್ಲ ಅನ್ನೋ ಭಯ ಅಲ್ವಾ? ಅದು ಭಯ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಏನ್ ಓದಿರ್ತೀರಿ ನೋಡಿ, 80ಕ್ಕೆ 80 ಅಂಕ ನೀವು ಓದಿರ್ಲಿಕ್ಕಿಲ್ಲ, ಹಾ. ಆದ್ರೆ 60 ಅಂಕ ನೀವು ಓದಿರ್ತೀರಲ್ವಾ, ಹೌದು ಮ್ಯಾಮ್. ಅದ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಾನು 80ಕ್ಕೆ 80 ತಗೊಳ್ಳಲ್ಲಪ್ಪ, ಆದ್ರೆ 60 ಅಂಕ ನಾನು ತಗೊಳ್ತೇನೆ, ಅದು ಕಾನ್ಫಿಡೆನ್ಸ್. 60 ಅಂಕಕ್ಕೆ ಅಲ್ಲಿ ಚೆನ್ನಾಗಿ ಬರೀರಿ, ಅಷ್ಟಕ್ಕೆ ನಾನು ಬರೀತೇನೆ ಅಲ್ವಾ? ಆಗ ಭಯ ಯಾಕೆ? ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಚೆನ್ನಾಗಿ ಬರೀತೇನೆ ಅನ್ನುವುದು ಕೂಡ ಒಂದು ಏನು ವಿದ್ಯಾರ್ಥಿಗಳಲ್ಲಿ ಇರಬೇಕಾದಂತಹ ಗುಣ. ಅದನ್ನ ಬೆಳೆಸ್ಕೊಳ್ಳಿ. ಆಗ ಈ ಭಯ ಅನ್ನೋದು ತನ್ನಷ್ಟಕ್ಕೆ ಹೋಗ್ಬಿಡ್ತದೆ ಅಲ್ವಾ? ಹಾ. ಸರಿ. ಹೌದು ಮ್ಯಾಮ್. ಹೀಗಿರುವಾಗ ನಾನು ಯಾಕೆ ಭಯಗೊಳ್ಬೇಕು? ಹಾ, ನಾನು ಎಲ್ಲರಿಗೂ ಹೇಳ್ತೇನೆ ma'am. ಸರಿ, ಚೆನ್ನಾಗಿ ಓದ್ಕೊಳ್ಬೇಕು. ಆಗ ತನ್ನಿಂಗ್ ತಾನೇ ಭಯ ಅನ್ನೋದು ಹೋಗ್ಬಿಡ್ತದೆ. ಮೇಡಮ್, ನನಗೆ ಪರೀಕ್ಷೆ ಸಮಯದಲ್ಲಿ ಹೆಚ್ಚಾಗಿ ಆರೋಗ್ಯ ಕೆಡುತ್ತದೆ ಮ್ಯಾಮ್. ಕೆಲವೊಮ್ಮೆ ಜ್ವರನೇ ಬಂದ್ಬಿಡುತ್ತದೆ. ಇದನ್ನೇಗೆ ಸರಿಪಡಿಸುವುದು? ಹೋ, ಇದು ಅವನ್ ಹೇಳಿದ ನೋಡು, ನಂಗೆ ಭಯ ಇದೆ ಅಂತ ಹೇಳಿ. ಆ ಭಯದ ಇನ್ನೊಂದು ರೂಪ ಇದೆ ಅಲ್ಲ, ಅದು ಆರೋಗ್ಯ ಕೆಡೋದು. ಗೊತ್ತಾಯ್ತಾ? ಆದ್ರೆ ಇಲ್ಲಿ 2 ವಿಚಾರಗಳು ಬರ್ತದೆ. ಆರೋಗ್ಯ ಕೆಡ್ಲಿಕ್ಕೆ 2 ರೀಸನ್ ಇದೆ. ಒಂದೇನ್ ಗೊತ್ತಾ ಮಕ್ಕಳೇ, ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಬರೀಬೇಕು, ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿ ಏನು 3 days ಬಿಫೋರ್ ಅಥವಾ 1 week ಬಿಫೋರ್ ಅಥವಾ 1 month ಬಿಫೋರ್ ಪ್ರಿಪೇರ್ ಮಾಡೋದು ಎಕ್ಸಾಮಿಗೆ. ಆಗ ಏನ್ ಮಾಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ರಾತ್ರಿ ಹಗಲು ಓದ್ಕೊಳ್ತಾರೆ. ಹೌದು. ರಾತ್ರಿ ಹಗಲು ಓದ್ಕೊಳ್ಳುವಾಗ ನೀವೇನ್ ಮಾಡ್ತೀರಿ? ನಾವು ನೀರ್ ಬಿಡ್ತೇವೆ, ಊಟ ಹಾ, ಬಿಡ್ತೇವೆ, ನೋಡಿ, ಮಲ್ಕೊಳ್ಳೋದು. ಎಕ್ಸಾಕ್ಟ್ಲಿ ಕರೆಕ್ಟ್. ಅಂದ್ರೆ ಏನ್ ಮಾಡ್ತೀರಿ ಮಕ್ಕಳೇ, ಇನ್ನೂ ಇದೆ, ತುಂಬಾ ಇದೆ ಓದ್ಲಿಕ್ಕೆ, ತುಂಬಾ ಇದೆ ಅಂತ ಹೇಳ್ಕೊಂಡು ನೀವು ತಿಂಡಿ ತಿನ್ನೋದನ್ನೇ ಮರ್ತು ಬಿಡ್ತೀರಿ, ಊಟ ಮಾಡೋದನ್ನೇ ಮರ್ತು ಬಿಡ್ತೀರಿ. ಅಮ್ಮ 25 ಸಲ ಕರೀತಾರೆ, ಬಾರ ಊಟ ಮಾಡ, ಬಾರ ತಿಂಡಿ ತಿನ್ನ ಅಂತ ಅಲ್ವಾ? ಹೌದು ನೀವೇನ್ madam. ಮಾಡ್ತೀರಿ? ಅದ್ಯಾವುದು ಬೇಡ, ಆಗ ನಿಮ್ಗೆ ಓದು ಮಾತ್ರ ಅಂತ ಓದುದು ಹೇಳಿ ಓದ್ಕೊಂಡೇ ಇರ್ತೀರಿ ಅಲ್ವಾ? ಆಗ ಏನಾಗುತ್ತೆ, ನಿಮ್ಮ ದೇಹದ ಸಮತೋಲನ ತಪ್ತದೆ. ಯಾವ ಸಮಯಕ್ಕೆ ಸರಿಯಾಗಿ ಆಹಾರ ಸಿಗಬೇಕು ಆಗ ನಿಮಗೆ ಆಹಾರ ಸಿಗದೆ ಹೋದಾಗ ನಿಮ್ಮ ಮೆದುಳು ಕೂಡ ಚುರುಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಮೆದುಳು ಚುರುಕಾಗಿರ್ಬೇಕಾದ್ರೆ ನಿಮ್ಮ ದೇಹಕ್ಕೆ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಸಿಗ್ಲೇಬೇಕು. ಗೊತ್ತಾಯ್ತಾ? ಒಂದದು. ಇನ್ನೊಂದೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಹೆಚ್ಚಿನ ಮಕ್ಕಳು ನಾನು ನೋಡಿದ್ದೇನೆ, ಓದೋದ್ರಲ್ಲಿ ಮುಳುಗು ಹೋದ್ರೆ ನೀರು ಕುಡಿಯೋದನ್ನು ಮರೀತಾರೆ. ನೀರು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಅತ್ಯದ್ಭುತವಾದ ಆಹಾರ. ನಮ್ಮ ದೇಹಕ್ಕೆ ಬಹಳ, ನಮ್ಮ ಇಡೀ ದೇಹವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಒಳ್ಳೆಯ ಮೆಡಿಸಿನ್ ಅದು ನೀರು. ಅಟ್ಲೀಸ್ಟ್ ನೀವು ಕೆಲವೊಮ್ಮೆ ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಗ್ಬೋದು, ಊಟ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ನೀರು ಕುಡಿಯೋದನ್ನ ಮರಿಬಾರ್ದು. ಆಗಿಂದಾಗೆ ಕುಡಿತಾ ಇರಬೇಕು ನೀರು. ಸರಿ ಮೇಡಮ್. ಆಗ ಏನಾಗುತ್ತೆ, ನಿಮಗೆ ಈ ಜ್ವರ ಅಥವಾ ಇನ್ನೇನೋ ಇಲ್ಲ, ಯಾವುದು ಬರಲ್ಲ. ನಿಮ್ಮ ದೇಹ ಸಮತೋಲನದಲ್ಲಿದ್ರೆ ನಿಮಗೆ ಈ ಪರೀಕ್ಷೆಯಿಂದಾಗಿ ಜ್ವರ ಬರೋದು ಬರಲ್ಲ. ಒಂದು ಭಯ ಬಿಡಬೇಕು, ಇನ್ನೊಂದು ಒಳ್ಳೆಯ ಆಹಾರವನ್ನ ಸೇವಿಸಬೇಕು. ಇದೆರಡನ್ನ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಖಂಡಿತ ಪರೀಕ್ಷಾ ಸಮಯದಲ್ಲಿ ನೀವು ಹೆಲ್ದಿ ಆಗಿರ್ತೀರಿ, ಚೆನ್ನಾಗಿ ಪರೀಕ್ಷೆ ಬರೀತೀರಿ. ಹೌದು ಮ್ಯಾಮ್, ನೀವು ಹೇಳಿದ್ದು ಸರಿ. ನಾನು ಕೆಲವೊಮ್ಮೆ ಓದುವಾಗ ನೀರು ಕುಡಿಯುವುದನ್ನೇ ಮರ್ತು ಬಿಡುತ್ತೇನೆ. ಅದೇ ಮತ್ತೆ, ಆದ್ರಿಂದಲೇ ಜ್ವರ ಬರುತ್ತೆ. ದೇಹದ ಉಷ್ಣಾಂಶ ಹೆಚ್ಚು ಕಡಿಮೆ ಆಗ್ತದೆ, ಜ್ವರ ಬಂದೇ ಬರುತ್ತೆ. ಅದೇ ಈಗ ಗೊತ್ತಾಯ್ತು. ಸರಿ ಮೇಡಮ್, ನಾನು ಚೆನ್ನಾಗಿ ಓದಿರುತ್ತೇನೆ ಮೇಡಮ್. ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನ ಎಲ್ಲ ಹೊತ್ತಲ್ಲೂ ನಾನು ಓದಿರ್ತೇನೆ, ಚೆನ್ನಾಗಿ ನಾನು ತಯಾರಿಗೊಂಡಿರ್ತೇನೆ. ಆದರೆ ಪರೀಕ್ಷೆ ಹಾಲ್ ಒಳಗಡೆ ಹೋಗಿ ನಾವು ಕ್ವಶನ್ ಪೇಪರನ್ನು ನೋಡಿದ ಕೂಡಲೇ
ನಮಗೆ ಭಯ ಶುರು ಆಗ್ತದೆ. ಆ ಕ್ವಶನ್ ಪೇಪರಲ್ಲಿ ಇರುವ ಉತ್ತರಗಳು ನಮಗೆ ಗೊತ್ತಿಲ್ಲ ಅಂತ ಆಗ್ತದೆ. ಈ ತರ ಭಾವನೆಯನ್ನು ನಾವು ಹೇಗೆ ಸರಿಪಡಿಸಿಕೊಳ್ಳಬಹುದು? ಒಳ್ಳೆ ಪ್ರಶ್ನೆ. ನೋಡಿ, ಇದು ಹೆಚ್ಚಿನ ಮಕ್ಕಳು ಇದೊಂದು ಪರಿಸ್ಥಿತಿಯನ್ನ ಎದುರಿಸ್ತಾರೆ. ಇದಕ್ಕೆ ನಾನ್ ನಿಮ್ಗೊಂದು ಒಳ್ಳೆ ಟಿಪ್ಸ್ ಕೊಡ್ತೇನೆ. ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಗೊತ್ತಿದ್ಯಾ? ಹೌದು ಮೇಡಮ್. ಹೇಗ್ ಮಾಡ್ತೀರಿ ಧ್ಯಾನ? ನಾವು ಕಣ್ಣು ಮುಚ್ಕೊಂಡು ಎಂತ ಚಿಂತೆಯನ್ನು ಬಿಟ್ಕೊಂಡು. ಪರೀಕ್ಷೆ ಹಾಲಲ್ಲಿ ಮಾಡ್ತೀರಾ? ಇಲ್ಲ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಟಿಪ್ಸ್ ಇದು. ಎಲ್ಲರೂ ಮಾಡಬಹುದು, ಯಾವುದೇ ವಿದ್ಯಾರ್ಥಿ ಇದನ್ನ ಮಾಡಬಹುದು. ಈ ರೀತಿ ಗೊಂದಲ ಇರುವಂತಹ ವಿದ್ಯಾರ್ಥಿಗೆ ಹೇಳ್ತಾ ಇದ್ದೇನೆ. ಫಸ್ಟ್ ನಿಮಗೆ ಕ್ವೆಶ್ಚನ್ ಪೇಪರ್ ನಿಮ್ಮ ಕೈಗೆ ಸಿಕ್ಕಿದಾಗ ಅದನ್ನ ಕೆಳಗಿಡಿ. ಅದನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಎರಡೂ ಕೈಗಳನ್ನ ಜೋಡಿಸ್ಕೊಳ್ಳಿ. ನಿಮ್ಮ ಮಡಿಲಿನ ಮೇಲೆ ಎರಡೂ ಕೈಗಳನ್ನ ಇಟ್ಕೊಳ್ಳಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ನಿಮ್ಮ ಇಡೀ ಗಮನವನ್ನ ಕೇಂದ್ರೀಕರಿಸಿ. ನಿಮ್ಮ ಉಸಿರು ಒಳಗೆ ಮತ್ತು ಹೊರಗೆ ಹೋಗುವುದನ್ನು ಮಾತ್ರ ಗಮನಿಸಿ. 1-2 ನಿಮಿಷ ಹೀಗೆ ಮಾಡಿ. 2 ನಿಮಿಷ ಮಾಡಿ. ನೀವೇ ಆಶ್ಚರ್ಯ ಪಡ್ತೀರಿ. ನಿಮ್ಮ ಮನಸ್ಸು ಎಷ್ಟೋ ಕಂಟ್ರೋಲಿಗೆ ಬರ್ತದೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮ್ ಮನಸ್ಸಲ್ಲಿ ಗೊಂದಲ ಶುರುವಾಗುತ್ತೆ. ಓ, ಇದು ಪ್ರಶ್ನೆ ಗೊತ್ತಿದೆ, ಇದು ಪ್ರಶ್ನೆ ಗೊತ್ತಿಲ್ಲ, ಇದು ಗೊತ್ತಿದೆ, ಇದು ಮಾರ್ಕ್ಸ್ ಹೋಯ್ತು, ಇದು ಕಡಿಮೆ ಆಯ್ತು, ಇದು ಹೆಚ್ಚಾಯ್ತು, ನನ್ ಮಾರ್ಕ್ಸ್ ಹೋಯ್ತು. ಒಂಥರ ನಿಮ್ಮ ಮನಸ್ಸು ಏನಾಗುತ್ತೆ ಗೊತ್ತಾ, ಕುಣಿಲಿಕ್ಕೆ ಶುರು ಮಾಡುತ್ತೆ. ಅಯ್ಯಯ್ಯೋ ಅಂತ ಹೇಳಿ ಟೆನ್ಷನ್ ಆಗುತ್ತೆ. ಅದೇ ಟೆನ್ಷನ್. ಈಗ ಇದು ಮೆಡಿಸಿನ್, ಅಲ್ಲಿ ಮಾತ್ರೆ ತಗೊಂಡ ಹಾಗೆ. ಯಾವುದು? ಧ್ಯಾನ. ಅದೇನ್ ಮಾಡುತ್ತೆ? ನಿಮ್ಮ ಮನಸ್ಸನ್ನ ಕೂಲ್ ಮಾಡುತ್ತೆ, ತುಂಬಾ ಡೌನ್ ಮಾಡುತ್ತೆ. ನಿಮ್ಮ ಆ ಮನಸ್ಸಿನ ಸ್ಥಿತಿ ಉಂಟಲ್ಲ, ನಿಮ್ಗೆ ಕಂಟ್ರೋಲಿಗೆ ಬರ್ತದೆ. ಆಯ್ತಾ? ನೀವು 2 ನಿಮಿಷ ಧ್ಯಾನ ಮಾಡಿ, ಏನು ಕಡಿಮೆ ಆಗಲ್ಲ. ಪರೀಕ್ಷೆ ಆ ಸಮಯದಲ್ಲಿ 2 ನಿಮಿಷ ನಿಮ್ಮ ಅಲ್ಲಿ ಕೊಟ್ರೆ ಏನು ತೊಂದರೆ ಆಗಲ್ಲ. ಮತ್ತೇನು ಯೋಚನೆ ಮಾಡ್ಬೇಡಿ, ಅವನ್ ನೋಡ್ತಾನೆ ಇವನ್ ನೋಡ್ತಾನೆ. ಇಲ್ಲ, ಪರೀಕ್ಷೆ ಬರೆಯೋರು ನೀವು, ಮಾರ್ಕ್ಸ್ ನಿಮ್ದು, ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ದು, ಎಕ್ಸಾಮ್ ಪೇಪರ್ ನಿಮ್ದು. ಏನು ಯೋಚನೆ ಮಾಡಬೇಡಿ. 2 ನಿಮಿಷ ಸಂಪೂರ್ಣವಾಗಿ ಧ್ಯಾನಸ್ಥರಾಗಿ. ಆಯ್ತಾ? ಮತ್ತೆ ಧ್ಯಾನ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಬೇರೆ ಬೇರೆ ನಿಮಗೆ ಯೂಟ್ಯೂಬ್ ವಿಡಿಯೋಸ್ಗಳು ಸಿಗ್ತದೆ, ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಅನ್ನು ಕೂಡ ಅದು ಹೆಚ್ಚು ಮಾಡುತ್ತದೆ. ಆಯ್ತಾ? ಸರಿ, 2 ನಿಮಿಷ ಧ್ಯಾನ ಆದ್ಮೇಲೆ ಇವಾಗ ಕ್ವಶನ್ ಪೇಪರ್ ಅನ್ನ ತೆಗೀರಿ. ಇವಾಗ ನೋಡಿ, ನಿಮ್ಗೆ ಯಾವುದೇ ಗೊಂದಲ ಬರಲ್ಲ. ಓ, ಈ ಪ್ರಶ್ನೆ ಗೊತ್ತಿದೆ, ಟಿಕ್. ಓ, ಈ ಪ್ರಶ್ನೆನೂ ಗೊತ್ತಿದೆ, ಸರಿ. ಇದೊಂದು ಸ್ವಲ್ಪ ಗೊಂದಲ ಇದೆ, ಓಕೆ, ಮತ್ತೆ ಯೋಚನೆ ಮಾಡ್ತೇನೆ, ಬಿಡಿ. 4ನೇ ಕ್ವಶನ್ಗೆ ಹೋಗಿ, ಗೊತ್ತಿದೆ. 5ನೇದಕ್ಕೆ ಹೋಗಿ, ಓ, ಚೆನ್ನಾಗಿ ಗೊತ್ತಿದೆ. 6ನೇದು ಏನೋ ಸ್ವಲ್ಪ ಕನ್ಫ್ಯೂಷನ್ ಉಂಟು, ಬಿಡಿ. 7ನೇದು ಗೊತ್ತಿದೆ. ಈ ತರ ಒಮ್ಮೆ ಕಣ್ಣು ಹಾಯಿಸಿ ಕ್ವಶನ್ ಪೇಪರ್ಗೆ. ಈಗ ಏನೋ ವರಿ ಮಾಡಬೇಡಿ. 1ನೇ ಕ್ವಶನ್ಗೆ ನಿಮಗೆ ಆನ್ಸರ್ ಸ್ಪಷ್ಟವಾಗಿ ಗೊತ್ತಿದೆ, ಬರೀರಿ. 2ನೇದು ಗೊತ್ತಿದೆ, ಬರೀರಿ. 3ನೇದಕ್ಕೆ ಸ್ವಲ್ಪ ಗೊಂದಲ ಉಂಟು, ಓಕೆ, ಮತ್ತೆ ಮರಿತೇನೆ ನಾನು, ಬಿಟ್ಟು ಹಾಗೆ. 4ನೇದಕ್ಕೆ ಹೋಗಿ ಬರೀರಿ. 5ನೇದು ಬರೀರಿ. ಯಾವುದು ಗೊತ್ತಿದೆ ಅದನ್ನು ಬರೀರಿ. ನೀವೇ ನಿಮ್ಮ ಮೇಲೆ ಆಶ್ಚರ್ಯ ಪಡ್ಕೊಳ್ತೀರಿ. ನಿಮ್ಗೆಲ್ಲ ಬರ್ದು ಮುಗಿಸಿದ್ಮೇಲೆ ಮತ್ತೆ ಈ ಕ್ವಶನ್ ಅನ್ನ ನೋಡಿ, ಓ, ಇದು ಉತ್ತರ ಗೊತ್ತಿದೆ ಇಲ್ಲ ಅಂತ ಅನ್ನಿಸ್ತದೆ. ಆಯ್ತಾ? ಈಗ ಮತ್ತೆ 3ನೇ ಪ್ರಶ್ನೆಯನ್ನ ಬರೀರಿ. ಆಯ್ತಾ? ಹಾಗೆ ನೋಡ್ತಾ ಹೋಗಿ, ಎಲ್ಲಾ ಪ್ರಶ್ನೆಗಳು ನಿಮ್ಗೆ ನೆನಪಿಗೆ ಬರ್ತದೆ. ಅಂದ್ರೆ ಮಕ್ಕಳೇ, ನಮ್ಮಲ್ಲಿ ನಮ್ಮ ಮೆದುಳಲ್ಲಿ 2 ರೀತಿಯ ಮೆಮೊರೀಸ್, ಒಂದು ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳಿ. ನೀವು ಸರಿಯಾಗಿ ನಿಜವಾಗ್ಲೂ ನೀವು ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ, ಈಗ ನೀವು ಹೇಳಿದಾಗೆ ನಾನು ಎಲ್ಲ ಓದ್ಕೊಂಡಿರ್ತೇನೆ, ಗೊತ್ತಿರ್ತದೆ, ಮರ್ತು ಹೋಗ್ತದೆ ಅಂತ ನೀವು ಹೇಳಿದ್ರಲ್ವಾ, ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಶೇಖರಣೆ ಆಗಿರ್ತದೆ. ಗೊತ್ತಿರುವಂತದ್ದು ಏನಾಗುತ್ತೆ, ನಿಮ್ ಗೊಂದಲ ಆದ ತಕ್ಷಣ ಅದು ಹೊರಗೆ ಬರಲ್ಲ. ನೀವ್ ಯಾವಾಗ ಧ್ಯಾನ ಮಾಡ್ತೀರಾ, ನಿಮ್ ಮನ್ಸು ಹತೋಟಿಗೆ ಬರುತ್ತಾ, ಆಗ ನಿಮ್ಗೆ ಸಂಪೂರ್ಣವಾಗಿ ಅದು ನೆನಪಿಗೆ ಬರುತ್ತೆ. ತುಂಬಾ ನೀಟಾಗಿ ಎಕ್ಸಾಮ್ ಅನ್ನ ಬರೀಲಿಕ್ಕಾಗತ್ತೆ. ಇದೊಂದು ಒಳ್ಳೆ ಟಿಪ್ಸ್ ಅಂತ ಅಂದ್ಕೊಳ್ತೇನೆ ನಾನು. ಸರಿ ಮೇಡಮ್, ನಾನು ಈ ಟಿಪ್ಸ್ ಅನ್ನ ನಾನು ಚಂದ ಮಾಡಿ ಉಪಯೋಗಿಸ್ಕೊಳ್ತೇನೆ. ಓಕೆ, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತೇನೆ. ಮ್ಯಾಮ್, ಪರೀಕ್ಷೆಗಳನ್ನು ತುಂಬಾ ಸುಲಭವಾಗಿ ಎದುರಿಸಲಿಕ್ಕೆ ಟಿಪ್ಸ್ ಕೊಡ್ತೀರಾ? ಒಳ್ಳೆ ಪ್ರಶ್ನೆ, ಆದ್ರೆ ಬಹಳ ಕಠಿಣ ಪ್ರಶ್ನೆ. ಇದೇನ್ ಗೊತ್ತಾ ಮಕ್ಕಳೇ, ಈ ಪರೀಕ್ಷೆಯನ್ನ ಸುಲಭವಾಗಿ ಎದುರಿಸೋದುಂಟಲ್ಲ, ಅದು ನಾಳೆ ಪರೀಕ್ಷೆ ಇಟ್ಕೊಂಡು ಇವತ್ತು ಓದಿದವರಿಗೆ, 3 ದಿನಕ್ಕೆ ಮೊದಲು ಓದಿದವರಿಗೆ, 1 ತಿಂಗಳು ಮುಂದೆ ಮೊದಲು ಓದಿದವರಿಗೆ ಆಗೋದಿಲ್ಲ ಮಕ್ಕಳೇ. ನಾನು ನೇರವಾಗಿ ಹೇಳ್ತೇನೆ, ಈ ಪರೀಕ್ಷೆಯನ್ನ ಸುಲಭವಾಗಿ ಎದುರಿಸಬೇಕಾದ್ರೆ ನಿಮ್ಮ ಫಸ್ಟ್ ಬಿಗಿನಿಂಗ್ ಸ್ಟೇಜ್ ಇದೆ ಅಲ್ಲ, ಏನು ಜೂನ್ ಅಲ್ಲಿ ನಿಮ್ಮ ಪಾಠಗಳು ಶುರು ಆಗುತ್ತಲ್ಲ, ಅಲ್ಲಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಬೇಕು. ಪರೀಕ್ಷೆಯನ್ನ ನೀವು ಸುಲಭವಾಗಿ ಬರಿಬೇಕಂದ್ರೆ ನಿಮ್ಮ ಪ್ರಿಪರೇಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಜೂನ್ ಫಸ್ಟ್ ವೀಕೆಂಡ್ಲೇ ಸ್ಟಾರ್ಟ್ ಆಗ್ಬೇಕು. ನೋಡಿ ಮಕ್ಕಳೇ, ಟೀಚರ್ಸ್ ಏನ್ ಮಾಡ್ತಾರೆ, ಈಗ ಪಾಠ ಮಾಡ್ತಾ ಒಂದು ಪಾಠ ತಗೊಳ್ತಾರೆ, ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಅದರಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನ ಅವ್ರು ಹೇಳ್ತಾರೆ, ರಿಪೀಟ್ ಮಾಡ್ತಾರೆ. ಹೌದಲ್ವಾ? ಮಾಡ್ತಾರಲ್ವಾ ಟೀಚರ್ಸ್? ಮತ್ತೇನ್ ಮಾಡ್ತಾರೆ ಟೀಚರ್ಸ್, ಈಗ ಇಂಪಾರ್ಟೆಂಟ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಏನ್ ಮಾಡ್ತಾರೆ, ಕರೆಕ್ಟ್, ಎಸ್, ಕರಿಹಲಗೆಲೆ ಬರೀತಾರೆ. ನೀವೇನ್ ಮಾಡ್ತೀರಿ ಅವಾಗ? ಸುಮ್ನೆ ನೋಡ್ಕೊಂಡ್ ಬಿಡ್ತೀರಿ, ಹೌದಲ್ವಾ? ಸರಿ, ನೋಡಿ, ನಿಮ್ಗೊಂದು ಟಿಪ್ಸ್ ಕೊಡ್ತೇನೆ ಮಕ್ಕಳೇ. ಪ್ರತಿ ಸಬ್ಜೆಕ್ಟಿಗೂ ನೀವು ಒಂದು ಕ್ಲಾಸ್ ವರ್ಕ್ ಬುಕ್ ಅಂತ ಇಟ್ಕೊಂಡ್ ಬಿಡ್ಬೇಕು. ಒಂದು ಕ್ಲಾಸ್ ವರ್ಕ್ ಬುಕ್ ಅಂತ ಇಟ್ಕೊಂಡ್ ಬಿಡ್ಬೇಕು. ಕ್ಲಾಸ್ ವರ್ಕ್ ಬುಕ್
ಅಂದ್ರೆ ನೀವು ಕ್ಲಾಸಲ್ಲಿ ಏನ್ ವರ್ಕ್ ಮಾಡ್ತೀರಿ ಅದೆಲ್ಲವದ್ರಲ್ಲಿ ಇರ್ಬೇಕು. ಟೀಚರ್ ಕ್ಲಾಸಿಗೆ ಬರ್ತಾರೆ, ಏನ್ ಪಾಠ ಮಾಡ್ತಾರೆ, ಪಾಠದ ಹೆಸರು ಬರ್ಕೊಳ್ಳಿ, ಏನೆಲ್ಲ ಮಾಡ್ತಾರೆ ಟೀಚರ್, ಏನೆಲ್ಲ ಇಂಪಾರ್ಟೆಂಟ್ ಹೇಳ್ತಾರೆ, ಯಾವುದನ್ನು ಕರಿಹಲಿಗೆ ಮೇಲೆ ಬರೀತಾರೆ, ಅದೆಲ್ಲವನ್ನ ಬರ್ಕೊಳ್ಳಿ. ಆಯ್ತಾ? ಪ್ರತಿದಿನ ಇದು ಪ್ರತಿದಿನದ ವರ್ಕ್ ಆಗಬೇಕು. ಒಂದು ದಿನ ಇವತ್ತು ಬರ್ಕೊಂಡು ನಾಳೆ ಇಲ್ಲ ಆತರ ಆಗಲ್ಲ. ನೀವು ಫಸ್ಟ್ ಡೇ ಇಂದ ಕೊನೆಯ ದಿನದವರೆಗೆ ನಿಮ್ಮ ಪಾಠ ಮುಗಿಯೋ ತನಕನೂ ಬರ್ಕೊಳ್ಬೇಕು. ಓಕೆ, ಇದೊಂದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಇದು ಫಸ್ಟ್ ಸ್ಟೆಪ್. ನೀವು 100ಕ್ಕೆ 100 ಸ್ಕೋರ್ ಮಾಡಬೇಕು, 80ಕ್ಕೆ 80 ಸ್ಕೋರ್ ಮಾಡಬೇಕು, ಮತ್ತೆ ತುಂಬಾ ಈಸಿಯಾಗಿ ನಾನು ಎಕ್ಸಾಮ್ ಬರೀಬೇಕು. ಇದಕ್ಕೆಲ್ಲ ಇದು ಟಿಪ್ಸ್. ಆಯ್ತಾ? ಈಗ ಇದೊಂದಾದ್ರೆ ಸೆಕೆಂಡ್ ಏನ್ ಮಾಡ್ಬೇಕು, ಇನ್ನೊಂದು ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದ್ರೆ, ಏನ್ ನೀವು ಬರ್ಕೊಂಡಿರ್ತೀರಿ ನೋಡಿ ಅದನ್ನ ಆವತ್ತು ಮನೇಲಿ ಹೋಗಿ ಹೋಮ್ ವರ್ಕ್ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಆ ಇಡೀ ಪಠ್ಯ ವಿಷಯದಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ ಬರ್ಬೋದು, ಯಾವುದೆಲ್ಲ ಇಂಪಾರ್ಟೆಂಟ್ ಥಿಂಗ್ ಅದನ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಮತ್ತೆ ಅದನ್ನ ಅವತ್ತು ಸ್ಟಡಿ ಮಾಡ್ಕೊಳ್ಬೇಕು. ಆವತ್ತಿನ ಸ್ಟಡಿ ಅದೇ ಆಗ್ಬೇಕು. ಈ ಸ್ಟಡಿ ಇದನ್ನ ಏನ್ ಕಲ್ತ್ಕೊಳ್ತೀರಲ್ಲ ಅದು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಯಾಗಿ ಉಳಿದು ಬಿಡುತ್ತದೆ. ಟೀಚರ್ ಹೇಳಿರ್ತಾರೆ, ಅದನ್ನ ಕೇಳಿರ್ತೀರಿ, ಅದು ಇರುತ್ತೆ. ಇಲ್ಲಿ ನಿಮ್ದು ಒಂದು ಅದಕ್ಕೆ ಡ್ರಿಲ್ ಆಯ್ತು, ಅದು ಉಳ್ಕೊಂಡು ಬಿಡುತ್ತೆ. ಹೌದಲ್ವಾ? ಹೀಗೆ ಪ್ರತಿದಿನ ನಿಮ್ಮ ವರ್ಕ್ ಆದಾಗ, ನಿಮ್ಮ ಕೊನೆ ಹಂತ ಪರೀಕ್ಷೆ ಪ್ರಿಪರೇಷನ್ ಅಂತ ಆಗುವಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿ ಪಾಠದಲ್ಲಿ ಏನೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಇವಾಗ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಇಲ್ಲಿ ನೀವು ಇದು ಇಷ್ಟು ಆದ್ಮೇಲೆ ಫಸ್ಟ್ ಸ್ಟೆಪ್ ಮತ್ತು ಸೆಕೆಂಡ್ ಸ್ಟೆಪ್ ನಿಮ್ದು ಡೈಲಿ ರೊಟೀನ್ ವರ್ಕ್ ಇರುವಾಗ ಎಕ್ಸಾಮಿಗೆ ಅಂತ ನೀವು ಪ್ರಿಪೇರ್ ಮಾಡ್ತೀರಲ್ಲ, ಆಗ ಏನ್ ಮಾಡ್ಕೊಳ್ಬೇಕು, ಆ ಪಾಠದಲ್ಲಿ ಯಾವುದೆಲ್ಲ ರಿಪೀಟೆಡ್ ಕ್ವೆಶ್ಚನ್ಸ್ ಇದೆ ಅಂತ ನೋಡ್ಕೊಳ್ಬೇಕು ನೀವು. ಆಯ್ತಾ? ಆ ರಿಪೀಟೆಡ್ ಕ್ವೆಶ್ಚನ್ಸ್ ಗಳಿಗೆ ನೀವು ರೆಡಿ ಮಾಡ್ಕೊಳ್ಬೇಕು. ಇದು ಪರೀಕ್ಷಾ ತಯಾರಿ ಅಂತ ಆಗ್ತದೆ. ಇದೆಲ್ಲ ಗೊತ್ತಿರ್ತದೆ. 1ನೇ ಪಾಠದಲ್ಲಿ ಏನಿದೆ ಅಂತ ನಿಮ್ಗೆ ಕಂಪ್ಲೀಟ್ ಅದ್ರ ಹಿಸ್ಟ್ರಿ ನಿಮ್ಮ ತಲೆಯಲ್ಲಿರುತ್ತೆ ಅಲ್ವಾ? ಸರಿ ಅಲ್ವಾ? ಇವಾಗ ಯಾವುದೆಲ್ಲ ಕ್ವೆಶ್ಚನ್ಸ್ ಬಂದಿದೆ ಈ ಪಾಠದಿಂದ ನೋಡ್ಕೊಳ್ಳಿ, ಅದಕ್ಕೆ ರೆಡಿಯಾಗಿ. ಆಯ್ತಾ? ಆ ಕ್ವೆಶ್ಚನ್ಸ್ ಅಲ್ಲದೆ ಇನ್ಯಾವ ಕ್ವೆಶ್ಚನ್ ಈ ಪಾಠದಿಂದ ಬರ್ಬೋದು ನೋಡ್ಕೊಳ್ಳಿ. ಆಯ್ತಾ? ಅಲ್ಲಿಗೆ ಒಂದು ಲೆಸನ್ ಅಲ್ಲಿ ನೀವು ಕಂಪ್ಲೀಟ್ ತರೋ ಆದ್ರೆ ಅಲ್ವಾ? ಇನ್ನು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗಣಿತ ಪಾಠದಲ್ಲಿ ಅಲ್ವಾ, ಟೀಚರ್ ಏನ್ ಮಾಡಿರ್ತಾರೆ, ಒಂದು ಲೆಕ್ಕ ಮಾಡಿರ್ತಾರೆ. ಹೌದಲ್ವಾ? ಒಂದು ಲೆಕ್ಕ ಮಾಡಿರ್ತಾರೆ. ನೀವೇನ್ ಮಾಡ್ಬೇಕು, ಅಂತದ್ದು 3 ಲೆಕ್ಕ ಇಲ್ಲಿ ಏನು ಹೋಮ್ ವರ್ಕ್ ಮಾಡ್ತೀರಿ ಅಲ್ಲಿ ಮಾಡ್ಕೊಳ್ಬೇಕು. ಆಯ್ತಾ? ಆಗ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಏನು ಲೆಕ್ಕ ಉಳ್ಕೊಂಡ್ಬಿಡತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಮೇಯಗಳು ಅಲ್ವಾ, ಅದಲ್ಲಿ ಉಳ್ಕೊಂಡ್ಬಿಟ್ರೆ ನೀವು ಜಸ್ಟ್ ಕಣ್ಣು ಹಾಕಿದ್ರೆ ಸಾಕು, ನಾಳೆ ಎಕ್ಸಾಮ್ ಇದೆ ಇವತ್ತು ನೋಡ್ಕೊಂಡ್ರು ನಿಮ್ಗೆ ಗೊತ್ತಾಗುತ್ತೆ, ಅದು ಬರುತ್ತೆ ಅಲ್ವಾ? ಹಾಗೆ ಇಂಗ್ಲಿಷ್, ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಒಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದು, ಟೀಚರ್ ಕ್ಲಾಸ್ ಅಲ್ಲಿ ಬೋರ್ಡ್ ಅಲ್ಲಿ ಬರ್ದಿದ್ದಾರೆ, ನೀವು ಕ್ಲಾಸ್ ವರ್ಕ್ ಅಲ್ಲಿ ಬರ್ದಿದ್ದೀರಿ, ಮನೇಲಿ ಹೋಗಿ 2-3 ಸಲ ಅದನ್ನ ಬರ್ದು ಕಲ್ತಿದ್ದೀರಿ ಅಲ್ವಾ? ಎಕ್ಸಾಮಿಗೆ 1 ತಿಂಗಳು ಮೊದಲು ನೀವು ಅದನ್ನ ಇದು ನಂಗೆ ನೆನಪಿದೆ ಅಂತ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಸಿಗ್ತದೆ ಅಲ್ವಾ? ಮತ್ತದು ಬಹಳ ಚಂದ ಉಳ್ಕೊಂಡ್ಬಿಡುತ್ತೆ ಮನ್ಸಲ್ಲಿ ಅಲ್ವಾ? ಈ ತರದ ಪ್ರಿಪರೇಷನ್ ಆದಾಗ ಕೊನೆಯ ಕ್ಷಣದಲ್ಲಿ ನೀವು ಪರೀಕ್ಷೆ ಮೊದಲು ಏನ್ ಪ್ರಿಪೇರ್ ಮಾಡ್ಕೊಳ್ಬಹುದು, ಈ ಪಾಠದಿಂದ ಏನ್ ಕ್ವಶನ್ ಬರುತ್ತೆ, ಅದಕ್ಕೆ ನಾನು ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಅದನ್ನ ಮಾಡ್ಕೊಂಡ್ರೆ ಆಯ್ತು. ಆಗ ನಿಮಗೆ ಪರೀಕ್ಷೆ ಅನ್ನುವಂಥದ್ದು ಭಯ ಅಂತಲೂ ಅನ್ಸಲ್ಲ, ಒತ್ತಡ ಅಂತಲೂ ಅನ್ಸಲ್ಲ, ಅಥವಾ ಏನು ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅನ್ನುವಂತ ಗೊಂದಲನೇ ಇರಲ್ಲ, ಟೆನ್ಷನೇ ಇರಲ್ಲ, ಆತ್ಮವಿಶ್ವಾಸ ಕಂಪ್ಲೀಟ್ ಬಂದ್ಬಿಡುತ್ತೆ ನಿಮ್ಮಲ್ಲಿ ಅಲ್ವಾ? ಸೊ ಈ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಎಕ್ಸಾಮ್ಗಳಿಗೆ. ಆಗ ನೋಡಿ, ಕ್ವಶನ್ ಪೇಪರ್ ಸಿಕ್ಕಿದ ತಕ್ಷಣ ಇದು ಗೊತ್ತುಂಟು, ಎಲ್ಲ ಗೊತ್ತುಂಟು, ಎಷ್ಟು ಖುಷಿಯಲ್ಲಿ ನೀವು ಆ ಎಕ್ಸಾಮ್ ಪೇಪರ್ ಅನ್ನ ಎಕ್ಸಾಮ್ ಬರೀತೀರಿ ಅನ್ನೋದು ಅದ್ರ ಮೇಲೆ ನಿಮ್ಮ ಖುಷಿ ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಅದು ಮತ್ತೆ ಕ್ವಶನ್ ಪೇಪರ್ ಸಿಕ್ಕಿ ನೀವು ಬರೀತೀರಲ್ಲ, ಆಗೊಂದು ಎಷ್ಟು ಖುಷಿ ಅನ್ಸುತ್ತೆ ನಮಗೆ, ಸರಿಯಲ್ಲ? ಕಾನ್ಫಿಡೆನ್ಸ್ ಅಲ್ಲಿ ಬರೀತೀರಿ. ಆ ತರ ಎಕ್ಸಾಮ್ ಅನ್ನ ನಾವು ಅಟೆಂಡ್ ಮಾಡ್ಬೇಕಾಗ್ತದೆ. ಹೌದು ಮ್ಯಾಮ್, ಮುಂದಿನ ವರ್ಷ ಹೀಗೇನೆ ಮಾಡ್ತೇನೆ ನಾನು. ಅಂದ್ರೆ ಮುಂದಿನ ವರ್ಷ ಅಂದ್ರೆ ಜೂನಿಂದಲೇ ಶುರು ಮಾಡ್ಕೊಳ್ತೆ ಅಭ್ಯಾಸ. ಆಯುಷ್, ನೀನೇನ್ ಮಾಡ್ತೆ? ನಾನ್ ಸಹ ಹಾಗೆ ಮಾಡ್ತೇನೆ. ಸರಿ, ಜೂನಿಂದಲೇ ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ಮಾತ್ರ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಎದುರಿಸಬಹುದು. ಪರೀಕ್ಷೆಯನ್ನು ಯಾವುದೇ ಭಯ ಒತ್ತಡ ಇಲ್ಲದೆ ಬರೀಬಹುದು. ಸರಿ ಮೇಡಮ್, ಕೆಲವೊಮ್ಮೆ ಪರೀಕ್ಷೆ ಮುಗ್ದು ಹೊರಗಡೆ ಬರುವಾಗ ನಾವು ನೆನ್ಪು ಮಾಡಿಕೊಳ್ಳುವಾಗ ನಾವು ಪರೀಕ್ಷೆ ಬರೆಯುವಾಗ ನಮ್ಗೆ ಏನು ಅನ್ಸುದಿಲ್ಲ, ನಾವು ಚಂದ ಮಾಡಿ ಬರ್ದಿದ್ದೇವೆ ಅಂತ ಅನ್ಸ್ತದೆ. ಹೊರಗೆ ಬರುವಾಗ ನಮ್ಗೆ ಏನ್ ಅನ್ಸ್ತದೆ ಅಂದ್ರೆ, ಒಂದು ಕ್ವಶನ್ ನಾವು ಬಿಟ್ಟಿದ್ದೇವೆ, ನಮ್ಗೆ ಗೊತ್ತಿರೋ ಪ್ರಶ್ನೆಯನ್ನೇ ನಾವು ಬಿಟ್ಟಿದ್ದೇವೆ ಹಾಗೆ ಅನ್ಸ್ತದೆ. ಇದು ನಮ್ಗೆ ಅದು ತಪ್ಪಿ ಹೋಗಿ ಬಿಡ್ತದೆ. ನಾವೇನು ಬೇಕಂತಲೇ ಆ ಪ್ರಶ್ನೆ ಗೊತ್ತಿದ್ದು ಆ ಪ್ರಶ್ನೆಯನ್ನು ಬಿಡುದಲ್ಲ, ಬೈ ಮಿಸ್ಟೇಕ್ ಆಗಿ ಆ ಪ್ರಶ್ನೆಯನ್ನು ಬಿಟ್ಟು ಬಿಡ್ತೇವೆ. ಅದನ್ನ ನಾವು ಹೇಗೆ ಸರಿಪಡಿಸಿಕೊಳ್ಬಹುದು? ಇದು ಬಹಳ ಸುಲಭ. ಏನ್ ಗೊತ್ತಾ ಮಕ್ಕಳೇ, ಈಗ ನಿಮಗೆ ಇಂತಿಷ್ಟು ಟೈಮ್ ಅಂತ ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ಬೇಕು ಎಕ್ಸಾಮ್ ಬರೆಯುವಾಗ, ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್. ಆಯ್ತಾ? ಈಗ 3 ಗಂಟೆ ಅವಧಿಯಲ್ಲಿ ಇಷ್ಟೂ ಪ್ರಶ್ನೆಗಳನ್ನ ನೀವು ಬರೆಯೋದು ಕೂಡ ಒಂದು ಸ್ಕಿಲ್ ಅಲ್ವಾ? ಈಗ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಹೆಚ್ಚಿನವರು ಮಾಡ್ತಾರೆ, ಇದನ್ನ ಬರೀತಾರೆ ಕೊನೆ ಕ್ಷಣದವರೆಗೂ ಬರೀತಾರೆ. ಆಯ್ತಾ? ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ. ನಿಮ್ಮ
ಆಕ್ಚುಲಿ ನೀವು ಒಂದು ಚೆನ್ನಾಗಿ ಎಕ್ಸಾಮ್ ಬರೆಯೋರಾದ್ರೆ ಎಲ್ಲ ಬರೆದ್ಮೇಲೆ ನಿಮ್ಮ ಕೈಲಿ ಒಂದು 15-20 ನಿಮಿಷ ಉಳ್ಕೊಳ್ಬೇಕು. ಈಗ 3 ಗಂಟೆ ಅವಧಿ ಅಂತ ಹೇಳಿದ್ರೆ ನೀವು 2.5 ಗಂಟೆಯನ್ನ ನೀವು ಯುಟಿಲೈಸ್ ಮಾಡಬೇಕು ಬರೀಲಿಕ್ಕೆ ಅಂತ ಹೇಳಿ. ನಿಮ್ಮ ಕೈಲಿ ಒಂದು 20 ನಿಮಿಷ ಉಳ್ಕೊಂಡ್ ಬಿಡ್ಬೇಕು, ಆಯ್ತಾ? ಆ 20 ನಿಮಿಷದಲ್ಲಿ ಈ ಕೆಲಸವನ್ನ ಮಾಡ್ಬೇಕು. ನೀವು ಹೇಳಿದ್ರಲ್ಲ ಈಗ ಕ್ವಶನ್ ಜಂಪ್ ಆಗಿದೆ ಮೇಡಮ್, ಗೊತ್ತಿತ್ತು ನಾನು ಬರೀಲಿಲ್ಲ. ಅಲ್ಲೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಕ್ವಶನ್ ಪೇಪರ್ ಮತ್ತು ನಿಮ್ಮ ಆನ್ಸರ್ ಕೀ ಎರಡನ್ನ ಇಟ್ಕೊಂಡು ನೋಡ್ತಾ ಬರಬೇಕು. 1ನೇ ಪ್ರಶ್ನೆ ನಾನು ಆನ್ಸರ್ ಕೀ ಇದರಲ್ಲಿ ಆನ್ಸರ್ ಪೇಪರ್ ಅಲ್ಲಿ ಬರ್ದಿದ್ದೇನಾ? ಎಸ್ ಬರ್ದಿದ್ದೇನೆ. 2 ಬರ್ದಿದ್ದೇನೆ. 3 ಬರ್ದಿದ್ದೇನೆ. 4 ಅಯ್ಯೋ ಕಾಣ್ತಾ ಇಲ್ಲ, ಆನ್ಸರ್ ಗೊತ್ತಿದೆ ಬರೀಲಿಲ್ಲ, ಹುಡುಕಿ ಇಲ್ಲ ಇಲ್ಲ. ಏನ್ ಮಾಡಿ? ಸೇರ್ಸಿ ಕೊನೆಯಲ್ಲಿ ಬರೆಯಿರಿ. ಈ ತರ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಂಡ್ ಬರ್ಬೇಕು. ಗೊತ್ತಿದ್ರೆ ಕೊನೆಯಲ್ಲಿ ಆಡ್ ಮಾಡ್ಬೇಕು. ಅದಕ್ಕೋಸ್ಕರ 30 ಮಿನಿಟ್ಸ್ ಅನ್ನ ಇಟ್ಕೊಳ್ಬೇಕು ಲಾಸ್ಟಿಗೆ. ಸರಿ ಮೇಡಮ್. ಹಾಗೆ ಆ ತರ ಆದಾಗ ಯಾವುದೇ ಕ್ವಶನ್ ಜಂಪ್ ಆಗುವಂತ ಚಾನ್ಸಸ್ ಇಲ್ಲ. ಅಷ್ಟು ಬರ್ದಾದ್ಮೇಲೆ ಇನ್ನೊಮ್ಮೆ ಕಣ್ಣು ಹಾಕ್ಬೇಕು, ಎಲ್ಲ ಬರ್ದಿದೇನಾ? ಕಾನ್ಫಿಡೆನ್ಸ್. ಎಸ್. ಹಾಗೆ ಈ ತರ ನಮ್ಗೆ ಯಾರು ಹೇಳಲಿಲ್ಲ ಮೇಡಮ್. ಧನ್ಯವಾದಗಳು ಮ್ಯಾಮ್. ಕೆಲವೊಮ್ಮೆ ನಾವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬರೆದಿರ್ತೇವೆ ಮ್ಯಾಮ್, ಆದ್ರೆ ಮಾರ್ಕ್ ಶೀಟ್ ಬಂದಾಗ ನಮ್ಗೆ ಎಂತ ಅಂದ್ರೆ 2-3 ಮಾರ್ಕ್ಸ್ ಕಮ್ಮಿ ಇರುತ್ತದೆ. ಅದೇ ಖಂಡಿತ ಕೆಲವೊಂದ್ಸಲ ಹೀಗಾಗ್ತದೆ. ಹೆಚ್ಚಿನ ಮಕ್ಕಳು ಹೇಳ್ತಾರೆ, ಮೇಡಮ್ ನಾನು ಎಲ್ಲ ಬರ್ದಿದ್ದೇನೆ ನಂಗೆ ಯಾಕೆ ಮೇಡಮ್ 2 ಮಾರ್ಕ್ ಕಮ್ಮಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಮಕ್ಕಳೇ ಒಂದು ಮುಖ್ಯ ಕಾರಣ ಇದೆ ನೋಡಿ. ಬರೀಲಿಕ್ಕೆ ಎಲ್ಲರೂ ಬರೀತಾರೆ, ಆದ್ರೆ ಆ ಬರೆಯುವಂತ ಒಂದು ಮೆಥಡ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಬಂಧ ಬರೀತೀರಿ ಅಲ್ವಾ? ಪ್ರಬಂಧ ಬರೆಯುವಾಗ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಷಯ ಸ್ಟಾರ್ಟ್ ಮಾಡಿ ಪ್ರಾರಂಭಿಸಿ ಕೊನೆ ತನಕನೂ ಬರಿತಾ ಹೋಗ್ತಾರೆ. ಆದ್ರೆ ಪ್ರಬಂಧ ಬರೆಯೋದು ಹಾಗಲ್ಲ, ಅದಕ್ಕೊಂದು ಮೆಥಡ್ ಇದೆ. ಹೇಗೆ? ಪೀಠಿಕೆ ಬರೆಯಬೇಕು ಅಲ್ವಾ? ಆ ಪ್ಯಾರಾಗ್ರಾಫ್, ಅದು ಪೀಠಿಕೆದು ಒಂದು ಪ್ಯಾರಾಗ್ರಾಫ್ ಅಲ್ವಾ? ಆಮೇಲೆ ವಿಷಯ ವಸ್ತು ಬರ್ತದೆ, ಅದಕ್ಕೊಂದು ಪ್ಯಾರಾಗ್ರಾಫ್ ಅಲ್ಲಿ ಬರೆಯಬೇಕು. ಅದು ಲೆಂದಿ ಇರಬೇಕು. ಪೀಠಿಕೆಗಿಂತ ಜಾಸ್ತಿ ಕಂಟೆಂಟ್ ಅಲ್ವಾ, ಅದು ಜಾಸ್ತಿ ಇರುತ್ತೆ ತುಂಬಾ. ಪೀಠಿಕೆ ಕಾಲು ಭಾಗ ಆದ್ರೆ ನಿಮ್ಮ ಕಂಟೆಂಟ್ ಒಂದು ಪೂರ್ತಿ, ಒಂದು ಇಡೀ ಅರ್ಥ ಆಗ್ತದ. 25% ಆದ್ರೆ ಇದು 100% ಇರಬೇಕು ಪಠ್ಯ, ಇದು ಕಂಟೆಂಟ್. ಆಮೇಲೆ ಕೊನೆಯಲ್ಲಿ ಉಪಸಂಹಾರ ಅಂತ ಬರುತ್ತೆ, ಗೊತ್ತಾಯ್ತಾ? ಉಪಸಂಹಾರ ಅಂತ ಹೇಳಿ. ಓಕೆ, ಇದು 3 ವಿಭಾಗದಲ್ಲಿ ಬರೀಬೇಕು, ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ಮತ್ತೆ ಅದು ಹೀಗೆ ಇರಬೇಕು ಅಂತ ಹೇಳಿ. ಈಗ ನೋಡಿ, ತುಂಬಾ ಚಂದ ಬರ್ದಿರಿ, ನೀವು 2 ಪೇಜ್ ಬರ್ದಿದ್ದೀರಿ, ಪೀಠಿಕೆ ಇಲ್ಲ, ಕಂಟೆಂಟ್ ಇಲ್ಲ, ಮಧ್ಯದ್ದು ಅದು ಕಡಿಮೆ ಉಂಟು, ಪೀಠಿಕೆ ಜಾಸ್ತಿ ಉಂಟು, ಉಪಸಂಹಾರ ಇಲ್ಲ, ಪ್ಯಾರಾಗ್ರಾಫ್ ಮಾಡ್ಲಿಲ್ಲ. ಏನ್ ಮಾಡ್ತಾರೆ? 1 ಮಾರ್ಕ್ ಮೈನಸ್ ಮಾಡ್ತಾರೆ ಅಲ್ವಾ? ಅಥವಾ 2 ಮಾರ್ಕ್ಸ್ ಮೈನಸ್ ಮಾಡ್ತಾರೆ ಅಲ್ವಾ? ಅಥವಾ ಇನ್ನೊಂದೇ ಇರುತ್ತೆ ಮಕ್ಕಳೇ, ಏನ್ ಗೊತ್ತಾ? ಅಕ್ಷರ ಒಟ್ಟು ಗೀಚಿ ಬರ್ದಿರ್ತಾರೆ. ಏನೋ ವಿಷಯ ತುಂಬಾ ಇರ್ತದೆ, ಅಕ್ಷರ ಗೀಚಿ ಬರ್ದಿರ್ತಾರೆ. ಈ ಕರೆಕ್ಷನ್ ಮಾಡೋರಿಗೆ ಅದು ಏನಂತಲೇ ಓದ್ಲಿಕ್ಕೆ ಅರ್ಥ ಆಗಲ್ಲ. ತುಂಬಾ ಬರ್ದಿದ್ದಾರೆ ಬಟ್ ಏನಂತಲೇ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾರೆ? ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ತುಂಬಾ ಅಕ್ಷರ ತಪ್ಪುಗಳಿರ್ತದೆ, ಅದಕ್ಕೆ ಮಾರ್ಕ್ಸ್ ಮೈನಸ್ ಆಗತ್ತೆ. ಇಂಥದ್ದೆಲ್ಲ ಮಕ್ಕಳೇ, ಇದೆಲ್ಲ ಸ್ಮಾಲ್ ಥಿಂಗ್ಸ್. ಅಂದ್ರೆ ನಾವೇನು ಅದಕ್ಕೆ ಹೆಚ್ಚು ಗಮನ ಕೊಡಲ್ಲ, ನಿರ್ಲಕ್ಷ್ಯ ಮಾಡ್ತೇವೆ ಅಲ್ವಾ? ನಿರ್ಲಕ್ಷ್ಯ ಮಾಡಬಾರದು. ಎಕ್ಸಾಮ್ ಅಂದ್ರೆ ಎಕ್ಸಾಮ್, ಅದ್ರಲ್ಲಿ ಏನೂ ರಾಜಿ ಇಲ್ಲ. ಅದು ಪ್ರತಿಯೊಂದು ಪದಕ್ಕೂ ಅದರದೇ ಆದಂತ ಬೆಲೆ ಸಿಗ್ತದೆ ಪರೀಕ್ಷೆಯಲ್ಲಿ ಅಲ್ವಾ? ಇದಕ್ಕೆ ಒಂದು ಟಿಪ್ಸ್ ನಾನು ಹೇಳೋದಾದ್ರೆ ನೋಡಿ ಮಕ್ಕಳೇ, ಈ ತರ ಬರೆಯೋದನ್ನ ರೂಢಿಸ್ಕೊಳ್ಬೇಕು. ಇನ್ನೊಂದು, ನೀವು ಬರ್ದಂತ ವಿಚಾರಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ ಅಂತ ಅಂದ್ರೆ ನಿಮ್ಗೆ ಅನಿಸ್ತದೆ, ಇದು ತುಂಬಾ ಇಂಪಾರ್ಟೆಂಟ್ ಅಂತ. ಬೀರಬಲ್ಲ ಹೇಳಿದಂತ ಮಾತನ್ನು ಹೇಳ್ತಾ ಇದ್ದೀರಿ ನೀವು, ಬೀರಬಲ್ಲ ಹೇಳಿದ ಡಿಟ್ಟೋ ಮಾತನ್ನು ಹೇಳ್ತೀರಿ. ಆಗ ಅದನ್ನೊಂದು ಇನ್ವರ್ಟೆಡ್ ಕೊಮದ ಒಳಗೆ, ಒಂದು ಸಿಂಗಲ್ ಇನ್ವರ್ಟೆಡ್ ಕೊಮದ ಒಳಗೆ ಹಾಕ್ಬಹುದು, ಅಥವಾ ಅದನ್ನ ಅಂಡರ್ಲೈನ್ ಮಾಡಬಹುದು. ಈಗ ನೀವು ರೂಪಕಲಂಕಾರದ ಬಗ್ಗೆ ಬರೀತಾ ಇದ್ದೀರಿ, ರೂಪಕಲಂಕಾರ ಅದಕ್ಕೆ ಅಂಡರ್ಲೈನ್ ಮಾಡಿ ಅಲ್ವಾ? ಉಪಮಾಲಂಕಾರದ ಬಗ್ಗೆ ಹೇಳುವಾಗ ಉಪಮೇಯ, ಉಪಮಾನ ಯಾವುದು, ಅದಕ್ಕೊಂದು ಅಂಡರ್ಲೈನ್ ಮಾಡಿ ಅಲ್ವಾ? ಈಗ ಇಂಗ್ಲಿಷ್ ಒಂದು ಪೋಯಿಟ್ರಿ ಬಗ್ಗೆ ನೀವು ಬರಿತಾ ಇದ್ದೀರಿ, ಅದರ ಪೋಯಿಟ್ ಬಗ್ಗೆ ಅವನ ಹೆಸರು ಬರೀತಿದ್ದೀರಿ, ಅದಕ್ಕೊಂದು ಅಂಡರ್ಲೈನ್ ಮಾಡಿ. ಅದು ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೊಳ್ಬೇಕು. ಆಗ ಅಂಕ ಕಡಿತ ಆಗೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಈ ತರ ಟಿಪ್ಸ್ ನಮ್ಗೆ ಕೊಡ್ಲೇ ಇಲ್ಲ ಮ್ಯಾಮ್ ಯಾರು ಸರ್. ಸರಿ, ಮುಂದೆ. ನಮ್ಮ ಅಕ್ಷರ ಚೆನ್ನಾಗಿದ್ರು ಎಕ್ಸಾಮ್ ಬರೆಯುವಾಗ ಅಕ್ಷರ ಚೆನ್ನಾಗಿರುವುದಿಲ್ಲ ಮ್ಯಾಮ್. ಯಾಕಂದ್ರೆ ನಾವು ವೇಗವಾಗಿ ಬರ್ದಿರ್ತೇವಲ್ಲ ಮ್ಯಾಮ್, ಸರಿ, ಆ ವೇಗದಿಂದ ನಮ್ದು ಅಕ್ಷರ ಎಲ್ಲ ಹಾಳಾಗಿರ್ತದೆ ಮ್ಯಾಮ್. ಕರೆಕ್ಟ್. ಇದನ್ನ ಹೇಗೆ ನಾವು ಸರಿಪಡಿಸಿಕೊಳ್ಬಹುದು? ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಟೈಮಿಗೆ ಫೋಕಸ್ ಮಾಡ್ತೀರಿ. 3 ಗಂಟೆ ಒಳಗೆ ಪೇಪರ್ ಮುಗಿಬೇಕು, ಅದಕ್ಕೆ ಫಾಸ್ಟ್ ಬರ್ಕೊಂಡು ಹೋಗ್ತೀರಿ ಅಲ್ವಾ? ಫಾಸ್ಟ್ ಬರಿದ ತಕ್ಷಣ ಅಕ್ಷರದ್ದು ಇದು ತಪ್ಪುತ್ತದೆ, ಲಯ ತಪ್ಪುತ್ತದೆ ಅಲ್ವಾ? ಆ ಕ್ಷಣಕ್ಕೆ ನೀವೇನು ಮಾಡ್ಲಿಕ್ಕಾಗಲ್ಲ. ಎಕ್ಸಾಮ್ ಬರೀತಾ ನಾನು ಅಕ್ಷರ ಚಂದ ಮಾಡ್ತೇನೆ ಅಂತ ಹೇಳಿದ್ರೆ ಆಗಲ್ಲ ಮಕ್ಕಳೇ. ಅದಕ್ಕೆ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವೇನು ರಿವಿಷನ್, ನಾನು ಹೇಳಿದ ಮೆಥಡ್ ಅಲ್ಲಿ ನಾನು ಹೇಳಿದ ಕ್ಲಾಸ್ ವರ್ಕ್ ಒಂದು ಇಟ್ಕೊಳ್ಳಿ, ಮನೇಲಿ ಹೋಮ್ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಆ ಹೋಮ್ ವರ್ಕ್ ಅನ್ನ ನೀವು ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಬರೀಬೇಕು. 1 ಸಲ 2 ಸಲ 3 ಸಲ ನೀವು ಎಷ್ಟು ಬರೀತೀರಿ ಮಕ್ಕಳೇ, ಅಷ್ಟು ನಿಮ್ಮ ಮೆಮೊರಿ
ಪ್ಯಾಕ್ ಆಗ್ತದೆ. ಮೆಮೊರಿ ಒಳಗೆ ನೀವೇನ್ ಕಲಿತಾ ಇದಿರೋದು ತುಂಬಿಕೊಳ್ಳುತ್ತೆ. ತುಂಬ್ಕೊಳ್ತೀವಿ. ಗೊತ್ತಾಯ್ತಾ? ಹಾಗೆ ಬರ್ದಾಗ 2 ಬೆನಿಫಿಟ್ ನಿಮಗೆ. ಒಂದು, ನೀವು ಕಲ್ತದ್ದು ಕರೆಕ್ಟ್ ಅಚ್ಚಳಿಯದೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಉಳ್ಕೊಂಡ್ಬಿಡ್ತೀವಿ. ಇನ್ನೊಂದು ಹೆಲ್ಪ್ ಏನ್ ಗೊತ್ತಾ, ನಿಮ್ಮ ಅಕ್ಷರ ಬಹಳ ಚಂದ ಆಗತ್ತೆ, ಬಹಳ ಚಂದ ಆಗ್ತದೆ ಅಕ್ಷರ. ಹೋ. ಆಯ್ತಾ? ಆ ಅಕ್ಷರ ಚಂದ ಆದದ್ದು ನೀವು ಬರ್ದು ನಿಮ್ಮ ಹ್ಯಾಂಡ್ ಏನು ಅದು ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ನಿಮ್ಮ ಇದು ಕೂಡ ಸ್ಕ್ರಿಪ್ಟ್ ಕೂಡ Speed ಬಹಳ ಸಹ. ಬೇಗ ಸ್ಪೀಡ್ ಸಿಗ್ತದೆ. Speed ಸಿಗ್ತದೆ. ಯಾರು ಬರ್ದು ಕಲಿಯೋ ಮಕ್ಕಳಿದ್ದಾರೆ ಅವರ ಅಕ್ಷರ ಹಾಳಾಗೋದಿಲ್ಲ ಹಾಳಾಗೋದಿಲ್ಲ. ಎಕ್ಸಾಮ್ ಪೇಪರ್ ಅಲ್ಲಿ. ಇದನ್ನ ಮಾಡಬಹುದು. ಬರ್ದು ಕಲಿಯಿರಿ. ಪ್ರತಿ ಒಂದು ಕ್ವಶನ್ಗೆ ಒಂದಿಷ್ಟು ಆನ್ಸರ್ ಅನ್ನ ಬರೀರಿ, ಬರ್ದು ಕಲಿಯಿರಿ. ಓ ಹಾಗ ಮೇಡಮ್, ನಾನಿನ್ನು ಹೀಗೆ ಇದನ್ನ ಉಪಯೋಗಿಸ್ತೇನೆ. ಓಕೆ. ಹೆಚ್ಚು ಬರೆದಷ್ಟು ಅಕ್ಷರ ಚಂದ ಆಗ್ತಾ ಹೋಗ್ತದೆ. ಮ್ಯಾಮ್, ಒಂದು ದಿನದಲ್ಲಿ ಎಷ್ಟು ಗಂಟೆ ಓದ್ಬೇಕು ಅಂತ ಒಂದು ಹೇಳ್ಬಹುದಾ? ನೋಡಿ ಮಕ್ಕಳೇ, ಈಗ ಒಂದು ದಿನದಲ್ಲಿ ಇಷ್ಟೇ ಗಂಟೆ ಓದಿ ಅಂತ ಹೇಳಲಿಕ್ಕಾಗಲ್ಲ. ಅದಂದ್ರೆ ಈಗ ನಾಳೆ ಪರೀಕ್ಷೆ ಇದೆ ನಿಮಗೆ, ನಾಳೆ ಪರೀಕ್ಷೆ ಇದೆ. ನಾಳೆ ಪರೀಕ್ಷೆ ಇದ್ರೆ ಇವತ್ತು ನೀವು ರಾತ್ರಿ 12 ಗಂಟೆ ತನಕ 1 ಗಂಟೆ ತನಕ ಓದೋದಲ್ಲ, ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಅಂದ್ರೆ ಅಲ್ಲಿ ನೀವು ಹೇಗೆ ಓದಬೇಕು ಅಂತ ಕೂಡ ನಿಮಗೆ ಗೊತ್ತಿರಬೇಕು ಅಲ್ವಾ? ಎಷ್ಟು ಓದಬೇಕು ಅಂತ ಕೂಡ ಗೊತ್ತಿರಬೇಕು. ಈಗ ಪರೀಕ್ಷೆಗೆ, ಈಗ ಫಾರ್ ಎಕ್ಸಾಂಪಲ್ SLC ಎಕ್ಸಾಮ್ಸ್ ಬರ್ತಾ ಇದೆ, ಮಾರ್ಚ್ ಅಲ್ಲಿ ಇದೆ ಅಲ್ವಾ? ಇವಾಗ್ಲೇ ನೀವು ತಯಾರಿ ಮಾಡಿಕೊಳ್ತಾ ಇದ್ರಿ. ಈಗ ಡಿಸೆಂಬರ್ ತಿಂಗಳು ಅಲ್ವಾ? ಈಗ ನೀವು SLC ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಮಿನಿಮಮ್ ನೀವು ಒಂದು ದಿನದಲ್ಲಿ 4 ರಿಂದ 5 ಗಂಟೆ ಓದಬಹುದು. ಓದ್ಬೇಕು. 4 ರಿಂದ 5 ಗಂಟೆ ಓದ್ಬಹುದು. ಹೇಗೆ ಓದ್ಬೋದು? ಈಗ ನೋಡಿ, ಸಂಜೆ ನೀವು ಸ್ಕೂಲಿಂದ ಮನೆಗೆ ಬರ್ತೀರಿ ಬರ್ತೇವೆ. ಅಲ್ವಾ? ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ 4:15 ಸ್ಕೂಲ್ ಬಿಟ್ರು 5:30 6 ಗಂಟೆ ತನಕ ನೀವು ಏನು ಟೀ ಕುಡಿಲಿಕ್ಕೆ, ತಿಂಡಿ ತಿನ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಅಲ್ಲ? 6:30 ತನಕನೂ ನೀವು ಯೂಸ್ ಮಾಡ್ಕೊಳ್ಬಹುದು. 6:30ಗೆಲ್ಲ ನೀವು ಓದ್ಲಿಕ್ಕೆ ಓದ್ಕೊಳ್ಬಹುದು. 6:30ಯಿಂದ 7:30, 7:30ಯಿಂದ 8:30, 8:30ಯಿಂದ 9:30, 9:30ಯಿಂದ 10:30. ಎಷ್ಟು ಸಿಕ್ಕಿದ್ದು ಟೈಮ್? 4 ಗಂಟೆ ಸಿಕ್ಕಿತು ಅಲ್ವಾ? ಈಗ ಬೇಗ ಮಲಗೋರಾದ್ರೆ 10:30 ನಂತರ ಓದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕೆಲವರಿಗೆ ಏನು ತುಂಬಾ ನಿದ್ದೆಗೆಟ್ರೆ ಆಗಲ್ಲ, ಅವರಿಗೆ ಬೆಳಿಗ್ಗೆ ಎದ್ದು ಓದ್ತಾರೆ ಅವರು. ಆಯ್ತಾ? ನೆನ್ಪಿರಲ್ಲ. ಕರೆಕ್ಟ್. 10:30 ತನಕ ಓದಿ ಮಲ್ಕೊಂಡ್ಬಿಡಿ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀರಲ್ಲ, 5ರಿಂದ 5:30 ತನಕ ನಿಮ್ಮದೆಲ್ಲ ಕೆಲಸಗಳಿರುತ್ತೆ ಬೆಳಿಗ್ಗೆದ್ದು ಅಲ್ವಾ? ಮಾಡ್ಕೊಳ್ಳಿ. 5:30ಯಿಂದ 6:30, 6:30ಯಿಂದ 7:30 ತನಕ ಓದ್ಬೋದಲ್ಲ? ಎಷ್ಟು ಟೈಮ್ ಸಿಕ್ಕಿತ್ತು? 2 ಗಂಟೆ. 6 ಗಂಟೆ ಆಯ್ತು ಒಟ್ಟು. ಮುಂಚಿನ ದಿನ 4 ಗಂಟೆ, 4 ಇಲ್ಲಿ 2 ಗಂಟೆ, 6 ಗಂಟೆ ಸಿಕ್ತು ನಿಮಗೆ ಅಲ್ವಾ? 6 ಗಂಟೆ ಓದ್ಕೊಳ್ಳಿ. ಇನ್ನು ಕೆಲವರಿದ್ದಾರೆ, ಅವರಿಗೆ ಬೆಳಿಗ್ಗೆ ಎಳ್ಲಿಕ್ಕೇನಾಗಲ್ಲ. 5 ಗಂಟೆಗೆ ಎದ್ರೆ ಅವ್ರ ತಲೆನೋವು ಬರುತ್ತೆ. ಅವ್ರೇನ್ ಮಾಡ್ಬೇಕು? ಅವ್ರು ರಾತ್ರಿ ಜಾಸ್ತಿ ಓದಬೇಕು. ಅವ್ರು 10:30ಗೆ ಮಲಗಬಾರ್ದು. ಅವರೊಂದು 11:30 ತನಕನೂ ಓದಬಹುದು. ಅಲ್ಲೊಂದು ಗಂಟೆ ಎಕ್ಸ್ಟ್ರಾ ಓದಬಹುದು ಅವರು ಅಲ್ವಾ? ಈ ರೀತಿ ನೀವು ನಿಮ್ಮ ಸಾಮರ್ಥ್ಯ ಏನು, ನಾನು ಎಲ್ಲಿ ಓದಿದ್ರೆ ನನಗೆ ಹೆಚ್ಚು ನೆನಪು ಉಳಿಯುತ್ತೆ, ನಾನು ಎಲ್ಲಿ ಓದಬಹುದು ಅಂತ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳೋದು ನೀವು. ಹೌದು. ಮತ್ತೆ ಪ್ರತಿ ಸಬ್ಜೆಕ್ಟಿಗೂ ಟೈಮ್ ಕೊಡಬೇಕು. ಈಗ 6 ಗಂಟೆ ಅಂದ್ರೆ ಒಂದೊಂದು ಸಬ್ಜೆಕ್ಟಿಗೆ 1 ಗಂಟೆ ಸಿಗುತ್ತೆ ಅಲ್ವಾ? ಸರಿ, ಅದನ್ನ ಯುಟಿಲೈಸ್ ಮಾಡಬಹುದು ಆ ಸರಿ ತರ. ಮೇಡಮ್. ಸಾನ್ವಿ, ಏನಾದ್ರೂ ಪ್ರಶ್ನೆ ಇದೆಯಾ? ಎಲ್ಲ ನೀವು ಹೇಳಿ ಆಯ್ತು, ಉತ್ತರ ಮಾಡಿ ಆಯ್ತು. ಎಲ್ಲ ಉತ್ತರ ಸಿಕ್ತು. ಹಾ. ಆಯುಷ್, ಏನಾದ್ರೂ ಪ್ರಶ್ನೆ ಇದೆಯಾ? ಮೇಡಮ್, ಇನ್ನು ಒಂದು ಪ್ರಶ್ನೆ ಸರಿಯಪ್ಪ, ಕೇಳ್ಬೋದಾ? ಕೇಳು. ಪರೀಕ್ಷೆಯಲ್ಲಿ ಸಮಯ ನಿರ್ವಹಣೆ ಹೇಗೆ ಮಾಡಬಹುದು? ಹಾ, ಪರೀಕ್ಷೆ ಬರೀತಾ ಇರುವಾಗ ಅಂದ್ರೆ ಈಗ 3 ಗಂಟೆ ಟೈಮ್ ಇರುತ್ತೆ SLC ಎಕ್ಸಾಮ್ ಅನ್ನ. ನಾನು ಮುಗಿಯುವುದಿಲ್ಲ. ನೀವು ಏನ್ ಹೇಳಿದ್ರಿ, 15 ನಿಮಿಷ 20 ನಿಮಿಷ ಇಟ್ಕೊಳ್ಬೇಕಂತ ಹೇಳಿದ್ರಲ್ಲ, Okay. ನಮ್ಗದು ಬರ್ದೇ ಆಗುದಿಲ್ಲ ಅಷ್ಟು ಟೈಮಲ್ಲಿ. ನೋಡಿ ಮಕ್ಕಳೇ, ಈಗ ನೋಡಿ 3 ಗಂಟೆಯ ಪೇಪರ್ ಅನ್ನ ನೀವು 2.5 ಗಂಟೆ ಒಳಗೆ ನೀವು ಸಾಧಾರಣ ಮುಗಿಸ್ಕೊಳ್ಬೇಕು ಅಂತ ನಾನು ಹೇಳಿದೆ. ನೋಡಿ, ಈ ಎಕ್ಸಾಮ್ ಬರೆಯುವಾಗ ಕೂಡ ಕೆಲವು ನೀವು ಮೈನ್ ಇಂಪಾರ್ಟೆಂಟ್ ತಲೆಯಲ್ಲಿ ಇಟ್ಕೊಳ್ಬೇಕು. ಈಗ 4 ಅಂಕದ ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಬಂಧ ಬರೀತೀರಿ. ಎಷ್ಟು ಪುಟ ಬರೀಬಹುದು ನೀವು? ಹೆಚ್ಚಂದ್ರೆ 2 1.5 2ಕ್ಕೆ ಹೋಗ್ಬೋದು ಅಲ್ವಾ? ನೀವೇನ್ ಮಾಡ್ತೀರಿ, ಕೆಲವೊಮ್ಮೆ ಈ ವಿಷಯ ನಂಗೆ ಚಂದ ಗೊತ್ತುಂಟು ಅಂತ ಹೇಳಿ 3 ಪುಟ ಬರೀತೀರಿ. ಅಗತ್ಯ ಉಂಟಾ ಮಕ್ಕಳೇ? ಇಲ್ಲ. ನೀವು 1.5 ಪೇಜ್ 2 ಪೇಜ್ ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ನೀವು ಯಾಕೆ 3 ಪುಟ ಬರೆದ್ರೆ ಅಲ್ಲಿ ನಿಮ್ಮ ಸಮಯ ವೇಸ್ಟ್ ಆಯ್ತು ಅಲ್ವಾ? ಇನ್ನು ಕೆಲವು ಮಕ್ಕಳಿದ್ದಾರೆ, ಪ್ರಶ್ನೆ ಬರೆದಿಡುತ್ತಾರೆ ಅಲ್ವಾ? ಪ್ರಶ್ನೆ ಸಂಖ್ಯೆ 1 ಪ್ರಶ್ನೆ ಬರೆದ್ರು ಮತ್ತೆ ಉತ್ತರ ಬರೆದು. ನೀವು ಪ್ರಶ್ನೆ ಬರಿಬೇಕಂತ ಪ್ರಮೇಯವೇ ಇಲ್ಲ ಯಾವುದೇ ಎಕ್ಸಾಮ್ ಅಲ್ಲಿ. ಕ್ವಶ್ಚನ್ ನಂಬರ್ 1 ಹಾಕಿ, ಸ್ಪಷ್ಟವಾಗಿ 1 ಅಂತ ಹಾಕಿ ಆನ್ಸರ್ ಬರೆಯಿರಿ. ಕ್ವಶ್ಚನ್ ನಂಬರ್ 2 ಅಂತ ಬರೆಯಿರಿ, ಆನ್ಸರ್ ಬರೆಯಿರಿ. ಅಲ್ಲಿ ನಿಮ್ಮ ಟೈಮ್ ಉಳಿತದೆ ಅಲ್ವಾ ಮಕ್ಕಳೇ? ಹೌದು. ಮತ್ತೆ ಕೆಲವೊಮ್ಮೆ ಏನ್ ಮಾಡ್ತೀರಿ, ನಾನು ಇದೆಲ್ಲ ನೋಡುವಂಥದ್ದು ಮಕ್ಕಳಲ್ಲಿ. ಕೆಲವೊಮ್ಮೆ ಏನ್ ಮಾಡ್ತಾರೆ, 3ನೇ ಪ್ರಶ್ನೆ ಗೊತ್ತಿಲ್ಲ, ತುಂಬಾ ಯೋಚನೆ ಮಾಡೋದು. ಒಂದು ಪ್ರಶ್ನೆ ಇಟ್ಕೊಂಡು ಅರ್ಧ ಗಂಟೆ ಯೋಚನೆ ಮಾಡ್ತಾರೆ. ಅರ್ಧ ಗಂಟೆ ವೇಸ್ಟ್ ಆಯ್ತಲ್ಲ. ನಿಮ್ಗೆ ಬರ್ತಾ ಇಲ್ಲ, ಅದು ತಲೆಗೆ ಬಂದಿಲ್ಲ ಅಂದ್ರೆ ಆ ಪ್ರಶ್ನೆ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ 4ನೇ ಪ್ರಶ್ನೆ ಬರೀರಿ, 5ನೇ ಪ್ರಶ್ನೆ ಬರೀರಿ. ಗೊತ್ತಾಯ್ತಾ? ಅವಾಗ ಯಾವ ಪ್ರಶ್ನೆ ಗೊತ್ತಿಲ್ಲ ಅದಕ್ಕೆ ಲಾಸ್ಟ್ಗೆ ಇಡಿ. ಅದಕ್ಕೆ ತುಂಬಾ ಯೋಚನೆ ಮಾಡಿ ಎಲ್ಲವನ್ನು ಕಳ್ಕೊಳ್ಳೋ ಬದಲು ಗೊತ್ತಿರೋದನ್ನು ಬರೀತಾ ಹೋಗಿ, ಕೊನೆಯಲ್ಲಿ ಈ ಗೊತ್ತಿಲ್ಲದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನಾದ್ರೂ ಬರ್ಕೊಳ್ಳಿ.
ಗೊತ್ತಾಯ್ತಾ? ಇನ್ನೂ ಕೆಲವು ಮಕ್ಕಳಿದ್ದಾರೆ, ಪ್ರತಿ ಪ್ರಶ್ನೆ ಆದ್ಮೇಲೆ ಒಂದು ಸ್ಕೇಲ್ ಇಟ್ಕೊಂಡು ಒಂದು ಪೆನ್ಸಿಲ್ ಇಟ್ಕೊಂಡು ಗೆರೆ ಹಾಕೊಂಡು ಅದನ್ನ ಚಂದ ಮಾಡೋದು ಅಲ್ಲ. ನೀಟ್ನೆಸ್ ಇರಬೇಕು. ಪ್ರತಿ ಪ್ರಶ್ನೆ ಆದ್ಮೇಲೆ ಒಂದು ಗೆರೆ ಬಿಟ್ಕೊಂಡು ಅದು ಇರಬೇಕು. ಬಟ್ ಆ ಗೆರೆ ಹಾಕೊಂಡು ಅದಕ್ಕೆ ಟೈಮ್ ಕೊಟ್ಕೊಂಡು ಅದನ್ನೆಲ್ಲ ಮಾಡಬಾರ್ದು. ಈ ತರ ಮಾಡಿದ್ರೆ ಖಂಡಿತ ಅದು ಅಷ್ಟೇ ಟೈಮಿನೊಳಗೆ ಬರೆಯುವಷ್ಟೇ ಕೊಟ್ಟಿರ್ತಾರೆ, ಹೆಚ್ಚೇನೂ ಕೊಟ್ಟಿರೋದಿಲ್ಲ. ಗೊತ್ತಾಯ್ತಾ? ಕೆಲವೊಮ್ಮೆ ಏನ್ ಕೊಟ್ಟಿರ್ತಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದ್ರ ಕೆಳಗೆ 2 ಪ್ರಶ್ನೆ ಕೊಟ್ಟಿರ್ತಾರೆ, ಈ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಹೇಳಿ. ಆವಾಗ ನೀವು ಆ ಪ್ಯಾರಾಗ್ರಾಫ್ ನಲ್ಲಿ ಬರೆದಿಡ್ಬೇಕು ಅಂತ ಅಗತ್ಯನೇ ಇಲ್ಲ. ನೀವು ಪ್ರಶ್ನೆ ಸಂಖ್ಯೆ, ಆ ಕ್ವಶನ್ ಕರೆಕ್ಟ್ ರೋಮನ್ ಅದರದ್ದು ಹೊರಗಿನ ಸಂಖ್ಯೆ ಇರುತ್ತಲ್ಲ ಅದನ್ನ ಬರೆದು ಕ್ವಶನ್ ನಂಬರ್ ಅನ್ನ ಕರೆಕ್ಟ್ ಹಾಕಿ ಆನ್ಸರ್ ಬರೆದ್ರೆ ಸಾಕು. ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸರಿ ಮೇಡಮ್, ಇವತ್ತು ನಾವು ನಿಮ್ಮಿಂದ ತುಂಬಾ ಕಲ್ತಿದ್ದೇವೆ ಮೇಡಮ್. ನಿಮ್ಗೆ ತುಂಬಾ ಥ್ಯಾಂಕ್ಸ್. ನೀವು ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀಬೇಕು, ಬರೀತೀರಲ್ಲ, ಒಳ್ಳೆ ಸ್ಕೋರ್ ತಗೊಳ್ಬೇಕು. 100/100. ಆಯುಷ್, ಸಾನ್ವಿ ಹಾಗೆ ಎಲ್ರು. ಈಗ ಆಯುಷ್ ಮತ್ತು ಸಾನ್ವಿ ಮಾತಾಡಿದ್ರೆ ನಿಮ್ಗೆಲ್ರಿಗೂ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ಅಲ್ವಾ? ತುಂಬಾ ಖುಷಿ ಆಯ್ತು. ಮುಂದಿನ ತರಗತಿಯಲ್ಲಿ ಪಾಠ ಮಾಡೋಣ ಅಲ್ವಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ರೇಡಿಯೋ ಕ್ಲಾಸ್ ರೂಮ್ನಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವುದು ಹೇಗೆ ಎಂಬ ವಿಷಯದ ಕುರಿತು ತರಗತಿಯನ್ನ ನಡೆಸಿಕೊಟ್ಟವರು ಅನಿತಾ ಶೆಟ್ಟಿ, ಪ್ರೌಢಶಾಲಾ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಿಜಾರು. ಹಾಗೂ ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ MRPL. ಇಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಆಯುಷ್ ಭಟ್ ಹಾಗೂ ಸಾನ್ವಿ ರವೀಂದ್ರ ನಾಯಕ್. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.